ಬೇಬಿ 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 ಏನು ಇಷ್ಟೊಂದು ಖುಷಿಯಾಗಿದೆಯಾ? ನಾನು ಒಂದು ವಿಚಾರ ಹೇಳ್ತೀನಿ, ಅದನ್ನು ಕೇಳಿಸ್ಕೊಂಡ್ರೆ ನೀನು ನನಗಿಂತ ಫುಲ್ ಖುಷಿ ಆಗ್ಬಿಡ್ತೀಯ. ಏನು ವಿಷಯ? ನಿನ್ನ ಗಂಡನಿಗೆ ಕೆಲಸ ಸಿಕ್ತು, ಅಂದರೆ ಆಲ್ಮೋಸ್ಟ್ ಸಿಕ್ದಾಗೆ ಲೆಕ್ಕ. ನಿಜ ಹೇಳ್ತಿದ್ಯಾ? ಅರೆ ನಿನ್ನ ಹತ್ರ ಸುಳ್ಳು ಹೇಳಿ ಏನು ಪ್ರಯೋಜನ ಬೇಬಿ. ನನ್ನ ಫ್ರೆಂಡ್ ಒಬ್ಬ ಒಂದು ಕಂಪನಿಲಿ HR ಆಗಿದ್ದಾನೆ. ಈಗ ತಾನೇ ಫೋನ್ ಮಾಡಿದ್ದ, ನಾಮಕಾವಸ್ಥೆಗೆ ಇಂಟರ್ವ್ಯೂ ಅಟೆಂಡ್ ಮಾಡು, ಕೆಲಸ ನಿಂದೆ ಅಂದ. ಇಷ್ಟು ದಿನಕ್ಕೆ ಒಂದು ಒಳ್ಳೆ ವಿಚಾರ ಹೇಳಿದ್ಯಾ. ಐ ಆಮ್ ಸೋ ಹ್ಯಾಪಿ. ಏನು ಕೆಲಸ ಹರಿ? ಈಗ IT ಅದೇ. ವಾ ವೆರಿ ಗುಡ್. ಯಾವ ಕಂಪನಿ ಅಂತೆ? ಕಂಪನಿ ಇದು ಬಾಂಬೆಲಿ ಇಂಟರ್ವ್ಯೂ ಇರೋದು. ಆದಮೇಲೆ ಇಂಟರ್ವ್ಯೂ ಎಲ್ಲ ಆದಮೇಲೆ ಬೇರೆ ಕಡೆ ಪ್ಲೇಸ್ಮೆಂಟ್ ಮಾಡ್ತಾರಂತೆ. ಹರಿ, ಬಾಂಬೆಲಿ ಇಂಟರ್ವ್ಯೂ ಅಂದರೆ ಬೇರೆ ಸ್ಟೇಟಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾರಲ್ವಾ? ಹೌದು ಹೌದು ಹೌದು. ಏನು ಯೋಚನೆ ಮಾಡ್ಬೇಡ, ಡೋಂಟ್ ವರಿ. ನನ್ನ ಫ್ರೆಂಡೇ ಅಲ್ವಾ HR, ಹೇಳಿದ್ನಲ್ಲ, ಅವ್ನಿಗೆ ಸ್ವಲ್ಪ ಪೂಸಿ ಹೊಡೆದು ನಮ್ಮೂರಿಗೆ ಹಾಕಿಸ್ಕೊತೀನಿ, ಡೋಂಟ್ ವರಿ. ನಿನಗೆ ಕೆಲಸ ಸಿಕ್ಕಿದ್ರೆ ಅಷ್ಟೇ ಸಾಕು, ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಹೌದು ಬೇಬಿ, ಇಷ್ಟು ದಿನ ನಿನಗೆ ಹೇಗೆ ಮುಖ ತೋರಿಸೋದು ಅಂತಿದ್ದೆ, ಈಗ ನಾನು ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು. ಹರಿ, ಐ ಆಮ್ ಸಾರಿ, ಅವತ್ತು ಕೋಪದಲ್ಲಿ ಒಂದು ಏಟು ಹೊಡೆದೆ, ಬೇಜಾರು ಮಾಡ್ಕೊಳ್ಬೇಡ ಆಯಿತಾ? ಸಾರಿ ಅಲ್ಲ, ಯಾಕೆ ಬೇಬಿ. ನೋಡು, ನೀನು ಹೊಡೆದಿದ್ದಕ್ಕೆ ತಾನೇ ನಾನು ಕೆಲಸ ಮಾಡಬೇಕು ಅಂತ ನನಗೆ ಛಲ ಬಂದಿದ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ. ಈ ಕೆಲಸ ಒಂದು ಆಗ್ಬಿಟ್ರೆ ನಿನ್ನ ಮಗುನ ಸೂಪರಾಗಿ ನೋಡ್ಕೋತೀನಿ. ಅದು ನಾಳೆನೇ ಇಂಟರ್ವ್ಯೂ, ನಾನು ಈಗಲೇ ಹೊರಡಬೇಕು. ಸರಿ, ನಾನು ಬಟ್ಟೆ ಹೋಗಿ ಪ್ಯಾಕ್ ಮಾಡ್ತೇನೆ ಆಯಿತಾ? ಇದು ನಾನು ಹೊರಟಿರ್ತೀನಿ ಹಾಗಾದ್ರೆ. ಹಾಂ ಸರಿ, ಓಕೆ. ಅದು 3 ದಿವಸ ಅಲ್ಲೇ ಇರಬೇಕಂತೆ. ಎಷ್ಟು ಬೇಕು? ಜಾಸ್ತಿ ಇಲ್ಲ, ಫ್ಲೈಟ್ ಟಿಕೆಟು, ಆಮೇಲೆ ಅಲ್ಲಿ ಇರೋದಕ್ಕೆ ಲಾಡ್ಜ್ ರೂಮು, ಊಟ ತಿಂಡಿ ಖರ್ಚು 30-35 ಸಾವಿರ ಅಷ್ಟೇ. $40,000 ಕಳಿಸಿದ್ದೀನಿ, ಸಾಕಾ? 5,000 ಎಕ್ಸ್ಟ್ರಾ ಕಳಿಸ್ಬಿಟ್ಟೆ, ಬೇಕಾಗಿರಲಿಲ್ಲ. ಪರವಾಗಿಲ್ಲ, ಹೊರಗಡೆ ಹೋಗ್ತಿದ್ಯಾ, ಬೇರೆ ಊರು ಅಂತಿದ್ಯಾ, ಹುಷಾರು, ಅಲ್ಲಿ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಾಗಲ್ಲ ಆಯಿತಾ? ಸ್ಯಾಲ್ರಿ ಆಗಿದ ತಕ್ಷಣ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಎಲ್ಲನೂ, ಓಕೆನಾ? ಹರಿ, ನಮ್ಮಿಬ್ಬರ ಮಧ್ಯ ಈ ವ್ಯವಹಾರ ಎಲ್ಲ ಬೇಕಾ? ನಾನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಬೇಬಿ, ಲವ್ ಯು ಸೊ ಮಚ್. ಲವ್ ಯು. ಕೆಲ್ಸಕ್ಕೆ ಹೋದರೆ ಜೇನ್ ಅಂತ ಮಾತು, ಅದೇ ಕೆಲ್ಸಕ್ಕೆ ಹೋಗದೇ ಇದ್ರೆ ಯಾಕೆನೇ ಮೇಲೆ ಇಟ್ಟು. ಏನು ಜನಗಳು. ಅಬ್ಬಾ, 40,000 ಸಿಕ್ತು, 15 ದಿನ ಆರಾಮಾಗಿರ್ಬೋದು. ಬೇಡ, ಏನು ಅಡುಗೆ ಮಾಡ್ತಿದ್ಯಾ? ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ಅಡುಗೆ ಮಾಡು. ಹಾಂ, ಏನಿವತ್ತು ಅಪ್ಪ ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ ನಿಮಗೆ? ಬರದೇ ಆದರೆ ನೀನು ಬಿಡ್ಬೇಕಲ್ಲ. ಅವ್ರ ಬಗ್ಗೆ ಏನು ಮಾತಾಡೋದು ತಪ್ಪು, ಅವ್ರ ಹತ್ರ ಚೆನ್ನಾಗಿ ಮಾತಾಡಿದ್ರೂ ತಪ್ಪು, ಅವ್ರಿಗೇನಾದರೂ ಅಂದರೂ ತಪ್ಪು. ನಿನ್ನ ಹತ್ರ ಹೆಂಗಿರ್ಬೇಕೋ ಗೊತ್ತಾಗಲ್ಲಪ್ಪ. ಅಯ್ಯೋ, ದಯವಿಟ್ಟು ತಾವು ಹೇಗೂ ಇರಬೇಡಿ, ಈಗ ಇದ್ದೀರಲ್ಲ ಹಾಗೆ ಇರ್ಬೇಡಿ, ಮನೆ ಶಾಂತವಾಗಿರುತ್ತೆ. ಏನೋ ನೀನು ಬರೀ ನನ್ನನ್ನು ವಿರೋಧ ಪಕ್ಷದ ನಾಯಕನ ನೋಡ್ತಿದ್ದೀಯಲ್ಲ. ನಾನು ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರನೇ? ನಮಗೋಸ್ಕರ ತಾನೆ. ಅದೇ ನಾವು ಅನ್ನೋದ್ರಲ್ಲಿ ಬರೀ ನಾನು, ನೀವು ಮತ್ತು ಚಿರು ಮಾತ್ರ ಇಲ್ಲ. ಅತ್ತೆ, ಮಾವ, ವೆಂಕಿ, ಚಲ್ವಿ, ನಾವೆಲ್ಲರೂ ಇದ್ದೀವಿ ಅನ್ನೋದನ್ನು 100 ಸಾರಿ ನಿಮಗೆ ಸಾರಿ ಹೇಳಿದ್ದೀನಿ. ನೋಡ್ರಿ, ಇವತ್ತು ಈ ಮನೆಯಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ಅಂದರೆ ಅದು ಮಾವ ಕೊಟ್ಟಿರೋ ಭಿಕ್ಷೆ. ಅವ್ರನ್ನ ಚೆನ್ನಾಗಿ ನೋಡ್ಕೋತೀರಾ ಅಂತಂದರೆ ನಾನು ಯಾಕ್ರಿ ಬೇಜಾರು ಮಾಡ್ಕೊಳ್ಳಿ? ನನಗೆ ಬೇಕಾಗಿರೋದು ಅದೇ. ಸರಿ ಸರಿ ಬಿಡು, ನೋಡ್ಕೋತೀನಿ. ಹಲೋ, ಹೇಳಿ ಸರ್. ಹಲೋ ಬ್ರೋ, ನಾನು ಕಣೋ. ಗೊತ್ತಾಯ್ತು, ಹೇಳಿ ಸರ್. ಓಹ್, ಅದಕ್ಕೆ ಇದ್ದಾರ ಪಕ್ಕದಲ್ಲಿ. ಹಾಂ, ಓಕೆ 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 ಸರಿ, ಕೇಳಿಸ್ಕೊ. ನಾನು ಸಿಂಚನನ್ನ ಹತ್ರ ಖರ್ಚಿಗೆ ಕಾಸು ಇಸ್ಕೊಂಬಂದ್ಬಿಟ್ಟಿದ್ದೀನಿ, ಓಕೆನಾ? ನೀನೇನು ಯೋಚನೆ ಮಾಡಬೇಡ, ಲೊಕೇಶನ್ ಕಳಿಸ್ತೀನಿ, ಆದಷ್ಟು ಬೇಗ ಬಾ. ನೀನು ಬರೋ ಅಷ್ಟರಲ್ಲಿ ಎಲ್ಲ ವ್ಯವಸ್ಥೆ ರೆಡಿ ಮಾಡಿರ್ತೀನಿ, ಫುಲ್ ಮಜಾ ಮಾಡೋಣ, ಓಕೆನಾ? ಓಕೆ ಸರ್, ಈಗಲೇ ಬರ್ತೀನಿ ಸರ್. ಓಕೆ, ಬಾಯ್. ಇವರು ನಮ್ಮ ಒಂದು ಕ್ಲೈಂಟ್ ಫೋನ್ ಮಾಡಿದ್ರು ಕಣ, ಒಂದು ಮೀಟಿಂಗ್ ಇದೆ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಹಾಂ, ನಿಮ್ಮ ಮೀಟಿಂಗ್ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಏನ ನೀನು? ಅವೆಲ್ಲ ಏನಿಲ್ಲ, ನಮ್ದೇನಿದ್ರು ಬರೀ ಮಾತುಕತೆ ಅಷ್ಟೇ. ಹೌದು, ಮೊದಲು ಮಾತು, ಆಮೇಲೆ ಕತೆ,
ಆಮೇಲೆ ಎಣ್ಣೆ ಜೊತೆ ಮಾತುಕತೆ ನಂಗೆ ಗೊತ್ತು. ಸರಿ, ಬೇಗ ಹೋಗಿ ಬನ್ನಿ. ಏ ವೀಣಾ, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನೀನು. ಹಾಂ, ನಾನು ಹೋಗಿ ಬರ್ತೀನಿ. ಬಂದವರಿಗೆ ಊಟ ಕೊಡು. ಹಾಂ, ಬರಲಾ? ಬಾಯ್. ಈ ಗಂಡಸರಿಗೆ ಮನೆಯಿಂದ ಹೊರಗಡೆ ಹೋಗೋದು ಅಂದರೆ ಅದು ಏನು ಖುಷಿನೋ. ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಮನೇಲಿದ್ದರೆ ಮೂಗ್ದಾರ ನಮ್ಮ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ ಅನ್ನೋ ಭಯ. ಇಷ್ಟು ಅವಕಾಶ ಸಿಕ್ಕಿದ್ರೆ ಸಾಕು, ಪುಸ್ತಕತ್ತ ಹೋಗ್ಬಿಡುತ್ತೆ. ಜಾನ್ವಿ ಅವರೇ, ನೀವೇನಾದರೂ ಹೇಳೋದಿದೆಯಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಮುಂದೆ ಇದ್ದಾರೆ, ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ. ನನಗೆ ಇವರಷ್ಟೆಲ್ಲ ಮಾತಾಡೋಕ್ಕೆ ಬರಲ್ಲ. ಆದರೆ ನಂಗೆ ಇವತ್ತು ನಿಮ್ಮ ಮುಂದೆ ಇರೋದು ತುಂಬ ಖುಷಿ ಆಗ್ತಿದೆ. ಒಂಥರ ಮರುಜನ್ಮ ಸಿಕ್ಕಾಗಿದೆ. ಹಿಂದೆ ನಡೆದಿರೋ ತಪ್ಪನ್ನೆಲ್ಲ ಸರಿ ಮಾಡ್ತಾ ಹೊಸ ಜೀವನನ ಕಟ್ಕೋತೀನಿ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್. ನೀನು ಬಿಡು, ಕಾಲೇಜ್ನೇ ಆಟ ಆಡಿಸ್ತಿದ್ದೆ. ಇನ್ನು ನಿನ್ನ ಗಂಡನ ಬಿಡ್ತೀಯಾ? ಖಂಡಿತವಾಗ್ಲೂ ಆಟ ಆಡಿಸ್ತೀಯಾ. ಜಯಂತ್ ಸರ್, ನೀವು ಹುಷಾರಾಗಿರಿ. ಡೆಫಿನೆಟ್ಲಿ. ಆದರೆ ಆ್ಯಕ್ಚುಲಿ ಹಾಗೆಲ್ಲ ಏನೂ ಇಲ್ಲ. ಜಾನ್ವಿ ಅವ್ರು ಹೇಳಿದ ಹಾಗೆ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದಿನ ಜೀವನನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಕನಸು ಕಾಣ್ತಾ ಇದ್ದೀವಿ. ಈಗ ಮುಂದಕ್ಕೆ ಕಪಲ್ಸ್ ಹೇಗಿರಬೇಕು ಅಂತ ಜಗತ್ತಿಗೆ ತೋರಿಸ್ಬೇಕು. ಕಪಲ್ ಗೋಲ್ಸ್ ಅಂತಾರಲ್ಲ ಹಾಗೆ. ಸೊ ದಟ್ಸ್ ದ ನೆಕ್ಸ್ಟ್ ಸ್ಟೆಪ್. ವಿಶ್ವ, ನಾನು ನೀನು ಹೀಗೆ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು, ಆಯಿತಾ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಜೀವನ ಅಂದರೆ ಪಾಡ್ಗದು ಹೋಗುತ್ತೆ, ಇಲ್ಲಾಂದರೆ ಬಾಯಿ ಬಡ್ಕೊಡುತ್ತೆ. ಆದರೂ ನಿಂದ ಕಣ ರಾಜವೈಭೋಗ. ಅಂದ್ಕೊಂಡಂಗೆ ಮಾಡೇ ಬಿಟ್ಟಿಲ್ಲ. ಮತ್ತೆ ಹರೀಶ್ ಅಂತ ಸುಮ್ಮನೆನಾ? ಬ್ರೋ, ಈ ಕಾಲದಲ್ಲಿ ಸತ್ಯ ಹೇಳಿದ್ರೆ ಏನು ಗಿಟ್ಟ, ಸುಳ್ಳು ಹೇಳಿದ್ರೇ 40,000 ಸಿಗೋದು. ಅದು ಬರೀ 3 ದಿವಸದ ಖರ್ಚು. ಇನ್ನೂ ಬೇಕು ಅಂದರೆ ಬರುತ್ತೆ. ಅಲ್ಲ ಕಣ, ಬರೀ ಇಂಟ್ರ್ಯೂ ಅಂದಿದ್ದಕ್ಕೆ 40,000 ಕೊಟ್ಬಿಟ್ರಲ್ಲ. ಅಲ್ಲ ಸಿಂಚನಂಗೆ ಅನುಮಾನ ಬರಲ್ವನಾ? ಹೇಗೆ ಬರುತ್ತೆ ಅನುಮಾನ? ಬ್ರೋ, ಅಲ್ಲಿಂದ ಫ್ಲೈಟಲ್ಲಿ ಬರಬೇಕು, ಫ್ಲೈಟಲ್ಲಿ ಬಂದು ಕ್ಯಾಬಲ್ಲಿ ಇಳಿಬೇಕು, ಕ್ಯಾಬಿಂದ ಲಾಡ್ಜಿಗೆ ಬರಬೇಕು, ಲಾಡ್ಜಲ್ಲಿ ರೂಮ್ ಮಾಡಬೇಕು, ಇಂಟರ್ವ್ಯೂಗೆ ಹೋಗ್ಬೇಕಾ, ಮತ್ತು ವಾಪಸ್ ಕ್ಯಾಬಲ್ಲಿ ಬರಬೇಕಾ, ಆಮೇಲೆ ಊಟ ತಿಂಡಿ ಮಿಕ್ಕಿದೆಲ್ಲ ಖರ್ಚಾ, ಎಲ್ಲ 3 ದಿವಸದ ಖರ್ಚಾಗತ್ತಾ? ಅವ್ರು ಕಾಲ್ ಮಾಡೋವರೆಗೂ ಇಲ್ಲೇ ಇರಬೇಕಾ? ಆಗತ್ತಲ್ವಾ? ಹಾಗೆ ನೋಡೋ, ಇನ್ನೂ ಬೇಕು ಅಂದರೆ ಕೊಡ್ತೀನಿ ಅನ್ನಲು. ಸುಮ್ಮನೆ ಅನುಮಾನ ಬರುತ್ತೆ ಅಂತ ನಾನೇ ಸುಮ್ಮನೆ ಅದೇ ಬೇಡ ಅಂತ. ಆದರೂ ನನಗೇನೋ ಈ ಸಿಂಚನಂಗೆ ಅನುಮಾನ ಬರುತ್ತೆ ಅಂತ ಅನಿಸ್ತಾ ಇದೆಯಪ್ಪ. ಯಾಕೋ ಬರುತ್ತೆ? ಏನೂ ಬರಲ್ಲ, ಸುಮ್ಮನಿರೋ. ನಾನೆಲ್ಲ ವ್ಯವಸ್ಥೆ ಮಾಡಿಟ್ಟಿನಿ. ಏನು ನೀನು